ರಾಜ್ಯದ ಹಲವೆಡೆ ಗುಡುಗು ಸಹಿತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದ ಸಿಡಿಲು ಬಡಿತಾ ಇರುವಂತಹ ಘಟನೆಯೂ ಸಹ ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟದಲ್ಲಿ ಸಿಡಿಲಿಗೆ ಹೊತ್ತಿ ಉರಿದಿರುವಂತಹ ತೆಂಗಿನ ಮರ, ಏನೋ ಬೆಳಗಾವಿಯಲ್ಲಿ ಬಿರುಗಾಳಿ ಮಿಶ್ರಿತ ಆಲಿಕಲ್ಲು ಮಳೆ ಸುರಿದಿರುವಂತಹ ಕಾರಣ ಕೆಎಲ್ಇ ಸಂಸ್ಥೆ ಆವರಣದಲ್ಲಿ ಹಾರಿ ಬಿದ್ದಿದೆ ತಗಡಿನ ಶೆಡ್ಗಳು. ಬೆಳಗಾವಿ ನಗರದಲ್ಲಿ ತಪ್ಪಿರುವಂತಹ ಬಹುದೊಡ್ಡ ಅನಾಹುತ. ಏನೋ ಬೀದರ್ ನಗರದಲ್ಲಿ ಆಲಿಕಲ್ಲು ಮಳೆ ಸುರಿತಾ ಇದ್ದು ಗಾಳಿ ಸಹಿತವಾಗಿ ಭಾರಿ ಮಳೆ ಆಗ್ತಾ ಇದೆ. ಇದರ ಜೊತೆಗೆ ಇನ್ನು ರಾಮನಗರದ ಬಿಡದಿಯಲ್ಲೂ ಸಹ ಅರ್ಧ ಗಂಟೆಗಳ ಕಾಲ ಆಲಿಕಲ್ಲು ಮಳೆ ಸುರಿದಿದೆ. ಈ ಮೂಲಕವಾಗಿ ರಾಜ್ಯದ ನಾನಾ ಭಾಗದ ಹಲವು ಜಿಲ್ಲೆಗಳಲ್ಲಿ ಕಳೆದ 2 ದಿವಸಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾವೇರಿ, ಬೆಳಗಾವಿ, ದಾವಣಗೆರೆ, ಬೀದರ್, ರಾಮನಗರ ಇಲ್ಲೆಲ್ಲ ಕಡೆನೂ ಸಹ ಮಳೆ ಸುರಿತಾ ಇದೆ. ಎಷ್ಟೊಂದು ಹಿಡ್ದೋಗ್ತಾ ಇದಿರ್ಲೋ ಇಲ್ಲ ಹಂಗ ಫೋಟೋ ಮಳೆನ್ನ ಬರ್ಲಿನಪ್ಪ ಭಗವಂತ. ಮಳೆ ಬಂದ್ರೆ ರಾಜ್ಯದ ನಾನಾ ಭಾಗಗಳಲ್ಲಿ ಇವತ್ತು ಮಳೆರಾಯನ ಎಂಟ್ರಿ ಆಗಿದೆ. ನಿಮಗೆ ಕೆಲವೊಂದು ಜಿಲ್ಲೆಗಳ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೇವೆ. ಮೊದಲನೇದು ಚಿಕ್ಕಬಳ್ಳಾಪುರದಲ್ಲಿ ಮಳೆ ಮತ್ತು ಸಿಡಿಲಿನ ಆರ್ಭಟ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಸಿಡಿಲಿನ ಹೊಡೆತಕ್ಕೆ ಅಲ್ಲಿರುವಂತಹ ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಉರಿತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಗಾಳಿ ಸಹಿತ ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ಪರಿಣಾಮ, ಬಿರುಗಾಳಿಯ ರೀತಿಯಲ್ಲಿ ಮಳೆ ಬಂದಿರುವಂತಹ ಪರಿಣಾಮ ಅಲ್ಲಿರುವಂತಹ ಕೆಎಲ್ಇ ಕಾಲೇಜಿನ ಆವರಣದಲ್ಲಿ ಆ ತಗಡಿನ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ, ಹಾರಿ ಬಿದ್ದಿದೆ. ಅದೃಶ್ಯವಶಾತ್ ಯಾರಿಗೂ ಸಹ ಏನೂ ಆಗಿಲ್ಲ. ಒಂದು ವೇಳೆ ಅಲ್ಲಿ ಏನಾದರೂ ಜನರು ಆ ಬಿದ್ದಿರುವಂತಹ ಸಂದರ್ಭದಲ್ಲಿ ಇದ್ದಿದ್ದೇ ಆದರೆ ದೊಡ್ಡ ಅನಾಹುತವೇ ಸೃಷ್ಟಿಯಾಗ್ತಿತ್ತು. ಅದಾದ ಮೇಲೆ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಬೀದರ್ನಲ್ಲೂ ಸಹ ಕಳೆದ 2 ದಿವಸಗಳಿಂದ ನಿನ್ನೆನೂ ಮಳೆ ಬಿದ್ದಿತ್ತು, ಇವತ್ತು ಮಳೆ ಬೀಳ್ತಾ ಇದೆ. ಬೀದರ್ನ ಔರಾದ್, ಭಾಲ್ಕಿ, ಬಸವ ಕಲ್ಯಾಣ, ಹುಮ್ನಾಬಾದ್, ಚಿಟಗುಪ್ಪ, ಬೀದರ್ ನಗರ ಸೇರಿ ಎಲ್ಲ ಕಡೆನೂ ಮಳೆ ಆಗ್ತಾ ಇದೆ. ನಿನ್ನೆಯೂ ಸಹ ಮಳೆಯಾಗಿತ್ತು, ಇವತ್ತು ಮಳೆಯಾಗಿದೆ. ಬೀದರ್ನಲ್ಲಿ ಅದರಲ್ಲೂ ಪ್ರಮುಖವಾಗಿ ಈ ಚಿಟಗುಪ್ಪ ತಾಲೂಕಿನ ನಿರ್ಣಾ ಮುತ್ತಂಗಿ ಅಂತ ಒಂದು ಗ್ರಾಮ ಇದೆ. ಮುತ್ತಂಗಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಸಿಡಿಲಿಗೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಅದರ ಜೊತೆಗೆ ರಾಮನಗರದಲ್ಲೂ ಇವತ್ತು ಸಂಜೆ ಸುರಿತಾ ಇರುವಂತಹ ಮಳೆಯನ್ನ ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಆಲೇಕಲ್ಲು ಮಳೆ ಬಿದ್ದಿದೆ. ಇದರ ಜೊತೆಗೆ ಬಾಗಲಕೋಟೆಯಲ್ಲಂತೂ ಒಂದು ರೀತಿಯಲ್ಲಿ ಯಾವ ರೀತಿಯಿಂದ ಪರಿಸ್ಥಿತಿ ಅಂದರೆ ಧಾರವಾಡ ಮತ್ತು ಬಾಗಲಕೋಟೆಯಲ್ಲಿ ಇಡೀ ಕಾಶ್ಮೀರವೇ ಅಲ್ಲಿ ಧರೆಗಿಳಿದು ಬಿಡ್ತಾ ಅನ್ನುವಂತಹ ರೀತಿಯಲ್ಲಿ ರಸ್ತೆಯುದ್ದಕ್ಕೂ ಸಹ ಅದು 1.5 ಇಂದ 2 ಅಡಿ ಎತ್ತರದಷ್ಟು ಈ ಆಲೇಕಲ್ಲು ಮಳೆ ಬಿದ್ದಿರುವಂತಹ ಕಾರಣಕ್ಕಾಗಿ ಕಾಶ್ಮೀರದ ರೀತಿಯಲ್ಲಿ ಆ ಸ್ನೋ ಸಿಟಿ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದು ಇವತ್ತು ಮತ್ತು ನಿನ್ನೆ ಸುರಿದಿರುವಂತಹ ಧಾರಾಕಾರ ಮಳೆಯ ಕೆಲವೊಂದು ದೃಶ್ಯಾವಳಿಗಳು ಮಾತ್ರ. ಅದರ ಜೊತೆಗೆ ಹಾವೇರಿಯಲ್ಲೂ ಮಳೆಯಾಗಿದೆ, ಹುಬ್ಬಳ್ಳಿ ಧಾರವಾಡದಲ್ಲೂ ಮಳೆಯಾಗಿದೆ, ಇನ್ನು ಕರಾವಳಿ ಭಾಗದಲ್ಲೂ ಸಹ ಕೆಲವೊಂದು ಕಡೆಗೆ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಮೈಸೂರಿನಲ್ಲೂ ಸಹ ಮಳೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.